ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ನಾವು 2013ನಲ್ಲಿ ಯೂಟ್ಯೂಬಿಗೆ ಬಂದಿದ್ದೀವಿ. ಅದಕ್ಕೆ ಮುಂಚೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡ್ತಾಯಿದ್ದೀವಿ. ಎಕ್ಸ್ಪೀರಿಯನ್ಸ್ ಗ್ಯಾದರ್ ಮಾಡ್ತಾಯಿದ್ವಿ ಅವಾಗ. ಆಮೇಲೆ ಯೂಟ್ಯೂಬಿಗೆ ಬಂದಮೇಲೆ ಪಾಯಿಂಟ್ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ವಿ. ಅದಕ್ಕೆ ಮುಂಚೆನೇ ಗೊತ್ತಿದೆ. ಇದ್ರು ಯೂಟ್ಯೂಬ್ನಲ್ಲಿ ಬಂದಿದ್ದು 2013 ಮಾತ್ರ. ಆಲ್ಮೋಸ್ಟ್ 30 ಇಯರ್ಸು ಡ್ರಿಲ್ಲಿಂಗು ಪ್ಲಸ್ ಡಿವೈನಿಂಗು ಎಕ್ಸ್ಪೀರಿಯನ್ಸ್ ನನಗೆ ಐತೆ. ಪಾಯಿಂಟ್ ಚೆಕ್ ಮಾಡೋರು ಬೇರೆ ಪಾಯಿಂಟ್ ಮಾತ್ರನೇ ಚೆಕ್ ಮಾಡ್ತಾರೆ ಮಾಮೂಲಾಗಿ. ನಾವು ಹಂಗಿಲ್ಲ, ನಾವು ಡ್ರಿಲ್ಲಿಂಗು ಮಾಡಿಕೊಡ್ತೀವಿ. ನಿಮಗೆ ಬೇಕಂದರೆ ರೇಟ್ ಟ್ಯಾಲಿ ಆಗಿದೆ. ಮಾರ್ಕೆಟ್ ಒಂದು 10 ರೂಪಾಯಿ ರೇಟು ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಲಾಗ್ ಬುಕ್ ಒಂದು ಮೇಂಟೈನ್ ಮಾಡ್ತೀವಿ. ಆ ಲಾಗ್ ಬುಕ್ಕು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಲಾಗ್ ಬುಕ್ ಹೆಂಗೆ ಮೇಂಟೈನ್ ಮಾಡಬೇಕಂದ್ರೆ ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಒಂದೊಂದು ರಾಡು ಸ್ಟಾರ್ಟಿಂಗು ಎಂಡು ಟೈಮ್ ನೀವು ಫೈಂಡ್ ಔಟ್ ಮಾಡಿದರೆ ಏನು ಆಗ್ತಾಯಿದೆ ಅಂತ ನೀವು ನೋಡ್ಬೋದು. ಅದು ಡೀಟೇಲ್ಸು ನೀವು ಸಪ್ರೇಟಾಗಿ ಫೈಲ್ ಮಾಡಿದರೆ ಯಾವುದೋ ಒಂದು ತೊಂದರೆ ಬಂದರೆ ಯಾವ ಕಾರಣ ತೊಂದರೆ ಬಂದು ಕಂಡುಹಿಡಿರ್ಬೋದು. ನಮ್ಮ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋ ಟೈಮಲ್ಲಿ ನಾವು ಮ್ಯಾಕ್ಸಿಮಮ್ ಫಿಲ್ಟರ್ ಪೈಪು ಯೂಸ್ ಮಾಡಲ್ಲ. 10 ಇಂಚು ಕೇಸಿನ ಪೈಪು ಕಡಿಮೆ ಯೂಸ್ ಮಾಡ್ತೀವಿ. 7 ಇಂಚು MS ಪೈಪು ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದರೆ ಹಾರ್ಡ್ ರಾಕ್ನಲ್ಲಿ ಫಿಕ್ಸ್ ಮಾಡಬೇಕು. ನಾವು ಸಾಫ್ಟ್ ರಾಕ್ನಲ್ಲಿ ಬಿಟ್ಬಿಟ್ರೆ ಅದು ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಫಿಲ್ಟರ್ ಪೈಪ್ ಏರೇಷನ್ ಮಾಡೋಕ್ಕೆ ಚಾನ್ಸಸ್ ಬಂದುಬಿಡುತ್ತೆ. ನಾವು MS ಕೇಸಿಂಗ್ ಪೈಪೇ ಹಾರ್ಡ್ ರಾಕ್ನಲ್ಲಿ ಫಿಕ್ಸ್ ಮಾಡಿಬಿಟ್ರೆ ತುಂಬ ಒಳ್ಳೆಯದಾಗತ್ತೆ. ಯಾರೋ ಒಬ್ಬ ಇನ್ಚಾರ್ಜ್ ತೊಗೊಳ್ಬೇಕು. ತೊಗೊಂಡ್ಬಿಟ್ಟು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿದರೆ ಎಷ್ಟನೇ ರಾಡು ಎಷ್ಟು ಕಡಿಮೆ ಹೋಗಿದೆ, ಎಷ್ಟನೇ ರಾಡು ಜಾಸ್ತಿ ಹೋಗಿದೆ ಅಂತ ಫಸ್ಟ್ ಬಂದು ಟೈಮಿಂಗ್ ಕಡಿಮೆ ಆಗುತ್ತೆ. ಆಮೇಲೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿ ತಿರ್ಗಾ ಡೌನ್ ಆಗುತ್ತೆ. ತಿರ್ಗಾ ಡೌನ್ ಬರೋ ಟೈಮ್ನಲ್ಲಿ 8 or 9 ಮಿನಿಟ್ಸ್ನಲ್ಲಿ ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ನೀರು ಬಂದುಬಿಡುತ್ತೆ. ಸರಿನಾ? ಆಮೇಲೆ ಯಾರು ಪಾಯಿಂಟ್ ಮಾಡಿದರೂ ಪರವಾಗಿಲ್ಲ, ನಾನು ಮಾಡಿದರೂ ಪರವಾಗಿಲ್ಲ, ಬೇರೆಯವ್ರು ಮಾಡಿದರೂ ಪರವಾಗಿಲ್ಲ, ಒಂದು 1000 ಫೀಟ್ ನೀವು ಡ್ರಿಲ್ ಮಾಡಿ ಬಿಟ್ಟಿದ್ದೀರ, ಆಮೇಲೂ ನೀರು ಬಂದಿಲ್ಲ ಅಂದರೆ ನಿಮ್ಗೆ ಡೌಟ್ ಬಂದರೆ ಒಂದು ಹಾಲು ಪ್ಯಾಕೆಟು 20 ರೂಪಾಯಿ ಚಾಕ್ಲೇಟು ತಗೊಂಡ್ಬಂದು ಓಂ ಬ್ರಹ್ಮದೇವ ಪೋಟ್ರಿ, ಓಂ ಬ್ರಹ್ಮದೇವ ಪೋಟ್ರಿ ಅಂತ 10 ಸಲ ಹೇಳಿಬಿಟ್ಟು ನನಗೆ ನೀರು ಬರಬೇಕು ಅಂತ ಒಂದು ಪೂಜೆ ಮಾಡಿ ಹಾಲು ರಾಡು ಒಳಗಡೆ ಹಾಕ್ಬಿಟ್ರೆ ವಿತಿನ್ 3 ರಾಡ್ ಒಳಗಡೆ ಏನೋ ಒಂದು ಚೂರು ನೀರು ಬರೋಕ್ಕೆ ಚಾನ್ಸಸ್ ಐತೆ. ಇದೇ ಥರ ಯೂಟ್ಯೂಬ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಅದು 5 lakhs ಜನ ನೋಡಿದ್ದಾರೆ. ನೋಡಿಬಿಟ್ಟು ಎಷ್ಟೋ ಜನ ಬೆನಿಫಿಟ್ ಆಗಿದ್ದಾರೆ. ಸರಿನಾ? ನೀವು ಟ್ರೈ ಮಾಡಿ. ನಮ್ಮ ಹತ್ರ ಬಂದು ವಾಸ್ತು, ನ್ಯೂಮರಾಲಜಿ, ಪಾಯಿಂಟ್ ಚೆಕ್ ಮಾಡೋದು, ಬೋರ್ವೆಲ್ ಬಗ್ಗೆ ಏನು ಡೌಟ್ ಕ್ಲಿಯರೆನ್ಸ್ ಸರಿ ನಾವು ಬಂದು ಕನ್ಸಲ್ಟಿಂಗ್ ಮಾಡ್ತೀವಿ. ಏನೋ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಏನು ಮಾಡಬೇಕು, ನಿಮ್ಮ ಹೆಸರು, ಅಡ್ರೆಸ್ಸು, ಈ ಥರ ಪ್ರಾಬ್ಲಮ್ಮು, ಲೈವ್ ಲೊಕೇಶನ್ನು, ಒಂದು ಸೈಟು ಇನ್ಸ್ಪೆಕ್ಷನ್ ವೀಡಿಯೋ ನೀವು ಎದುರು ಮಾಡೋಕ್ಕೆ ಮೊಬೈಲ್ ತೊಗೊಂಡ್ಬಿಟ್ಟು ಬರಬೇಕು. ಲೆಫ್ಟ್ ಸೈಡ್ ರೋಡ್ ತೋರಿಸ್ಬೇಕು, ರೈಟ್ ಸೈಡ್ ರೋಡ್ ತೋರಿಸ್ಬೇಕು. ಆಮೇಲೆ ನಿಮ್ಮ ಗೇಟು, ಆಮೇಲೆ ಬೋರ್ವೆಲ್ ಎಲ್ಲಿ ಇದೆ ಅಂತ ಬೋರ್ವೆಲ್ ನಿಲ್ಲಿಸ್ಕೊಂಡ್ಬಿಟ್ಟು ಸುತ್ತಮುತ್ತ ಜಾಗ ತೋರಿಸಿದ್ರೆ ನಾವು ಸೈಟ್ ಇನ್ಸ್ಪೆಕ್ಷನ್ ಬರ್ಬೋದಾ ಬೇಡ ಅಂತ ಡಿಸೈಡ್ ಮಾಡ್ಬೋದು. ಅದಕ್ಕೆ 2000 ಚಾರ್ಜ್ ಆಗೋದು. ಅಪ್ ಆ್ಯಂಡ್ ಡೌನ್ ಆಟೋ ನೀವು ಬುಕ್ ಮಾಡಬೇಕು. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದೊಂದಕ್ಕೆ ಒಂದೊಂದು ಡಿಫ್ರೆಂಟು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಅಲ್ಲಿ ಬಂದಮೇಲೆ ನಿಮಗೆ ಸೊಲ್ಯೂಷನ್ ಕೊಡ್ತೀವಿ. ಆ ಟೈಮ್ ಮುಂಚೆನೇ ನೀವು ಸ್ಕ್ಯಾನಿಂಗ್ ಮಾಡಿದರೆ ಒಳ್ಳೆಯದು. ಇಲ್ಲ ನಾವು ಬಂದಮೇಲೆ ಮಾಡ್ಬೋದು. ಸ್ಕ್ಯಾನಿಂಗ್ ಸಪ್ರೇಟ್ ಚಾರ್ಜ್ ಆಗುತ್ತೆ.
ನೀವು ಡಿವೈನಿಂಗ್ ಮಾಡಬೇಕು ರೀಡ್ರಿಲ್ಲಿಂಗ್ ಅಂದರೆ ಅದು ಸಪ್ರೇಟ್ ಚಾರ್ಜ್ ಆಗುತ್ತೆ, ಸರಿನಾ. ನಮ್ಮ ಹತ್ರ ಬೋರ್ವೆಲ್ ಡ್ರಿಲ್ಲಿಂಗ್ನಲ್ಲಿ ಸೆನ್ಸರ್ ಗಾಡಿ 10 ವೀಲರು, ಆಮೇಲೆ 6 ವೀಲರು, ನಾರ್ಮಲ್ ಡ್ರಿಲ್ಲಿಂಗು ಗಾಡಿ, ಹೈ ಪ್ರೆಷರ್ ಗಾಡಿ, ರೋಬೋ ಬೋರ್ವೆಲ್ ಡ್ರಿಲ್ಲಿಂಗು, ರಾಡ್ ಕ್ಲೀನಿಂಗು, ಹೋಸ್ ಕ್ಲೀನಿಂಗು, ಕ್ಯಾಮರಾ ಸ್ಕ್ಯಾನಿಂಗು, ಸ್ಟ್ರಕ್ ಮೋಟರ್ ರಿಮೂವಿಂಗು, ಎಲ್ಲ ಟೈಪ್ ಕೆಲಸ ನಾವು ಮಾಡಿಕೊಡ್ತೀವಿ. ನಮ್ಮದು ಲಿಮಿಟೇಷನ್ ಬಂದು ಕಮ್ನಲ್ಲಿಂದ 20 ಕಿಲೋಮೀಟ್ರ್ ಒಳಗಡೆ ಆದರೆ ಕೆಲಸ ಮಾಡ್ತೀವಿ. ನಮ್ಮದು ಟೈಮಿಂಗ್ ಬೆಳಗ್ಗೆ 9ರಿಂದ 10ಗೆ ಕಾಲ್ಸ್ ರಿಸೀವ್ ಮಾಡ್ತೀವಿ. ಕಾಲ್ಸ್ ರಿಸೀವ್ ಮಾಡಿಬಿಟ್ಟು ಯಾವುದೋ ಒಂದು 2 ಕೆಲಸ 5 to 6 ಈವ್ನಿಂಗ್ಗೆ ಡಿಸೈಡ್ ಮಾಡ್ತೀವಿ. ಆವಾಗ ಅವರ ಪೇಮೆಂಟು ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು 6 to 9 ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ಅದು ಯಾವ ಕೆಲಸ ಇದ್ರೂ ಸರಿ 6 to 9 ಶುರು ಮಾಡಿಬಿಡ್ತೀವಿ. ಕ್ಯಾಮ್ರಾ ಸ್ಕ್ಯಾನಿಂಗು, ರೋಬೋ ಡ್ರಿಲ್ಲಿಂಗು, ರೀಡ್ರಿಲ್ಲಿಂಗು, ಹೋಸ್ ಕ್ಲೀನಿಂಗು, ಯಾವುದು ಇದ್ರೂ ಸರಿ ಮಾಡಿಬಿಡ್ತೀವಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಡಿಫ್ರೆಂಟಾಗಿ ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಐಡಿಯಾನಲ್ಲಿ ಈ ಥರ ಒಂದು ವೀಡಿಯೋ ಮಾಡಿದ್ದೀವಿ. ಇದು ಆಲ್ಮೋಸ್ಟ್ ಎಲ್ಲರೂ ಲೈಕ್ ಮಾಡ್ಬೋದು ಅಂತ ಕಾಣಿಸ್ತಾ ಇದೆ. ನೋಡೋಣ. ಈ ಫೋಟೋಲಿ ಇರುವರೆ ನಾನೇ ಸೆಲ್ವರಾಜು. ಎಷ್ಟೋ ಸಲ ಮಾತಾಡಿದ್ದು ಯೂಟ್ಯೂಬ್ನಲ್ಲಿ. ನೀವು ಒಳ್ಳೆ ಕೋಪ್ರೇಷನ್ ಕೊಟ್ಟಿದ್ರ, ಸಬ್ಸ್ಕ್ರೈಬ್ಗಳು ಮಾಡಿದ್ದಾರೆ. ಬಟ್ ಇದೆಲ್ಲ ಸಾಕಾಗಲ್ಲ, 46 ಇಲ್ಲ ಸಾಕಾಗಲ್ಲ, 1 ಲಕ್ಷ ಮೇಲೆ ಆಗಬೇಕು. ದಯವಿಟ್ಟು ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಬೆಲ್ ಬಟನ್ನು ಪ್ರೆಸ್ ಮಾಡಿಬಿಟ್ರೆ ಯಾವಾಗಲೂ ವೀಡಿಯೋಗಳು ಅಪ್ ಟು ಡೇಟ್ ವೀಡಿಯೋಗಳು ನಿಮಗೆ ಬಂದುಬಿಡುತ್ತೆ, ನೀವು ನೋಡ್ಕೊಬೋದು. ನಮ್ಮದು ಬಂದು 90% ಬೋರ್ವೆಲ್ ಹೋಗಾರನೇ ಇರುತ್ತೆ. 10% ದೇವಸ್ಥಾನ ಏನೋ ಹೋಗಿಬಿಟ್ಟು ಬಂದರೆ ಅದ್ರ ಬಗ್ಗೆ ನಾವು ಹಾಕ್ತೀವಿ. ಹೊಸೂರು ಬ್ರಹ್ಮದೇವರು, ಕಡೂರು ದುರ್ಗ, ಬೇರೆ ಯಾವುದಾದ್ರೂ ಸರಿ, ಕೊಕ್ಕೆ ಸುಬ್ರಹ್ಮಣ್ಯ, ಯಾವ ದೇವಸ್ಥಾನ ಹೋಗೋದು ಸರಿ, ಆ ದೇವಸ್ಥಾನ ಬಗ್ಗೆ ಡೀಟೇಲ್ಸು ಬರೆದ್ಬಿಡ್ತೀವಿ, ಕೊಟ್ಬಿಡ್ತೀವಿ. ಟೈಮಿಂಗ್ ನಿಯರ್ ಬೈ ಬರ್ತಾಯಿದೆ. ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ಎಲ್ಲರೂ ಒಳ್ಳೆ ಕೋಪ್ರೇಷನ್ ಕೊಡಿ. ನನ್ನ ವೀಡಿಯೋಗಳು ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ, ಚೆನ್ನಾಗಿರ್ಬೋದು. ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ಯುವರ್ ಕೋಪ್ರೇಷನ್. ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಓಂ ಹೊಸೂರು ಬ್ರಹ್ಮದೇವ ಪೋಟ್ರು, ಓಂ ಹೊಸೂರು ಬ್ರಹ್ಮದೇವ ಪೋಟ್ರು, ಹೊಸೂರು ಬ್ರಹ್ಮದೇವ ಪೋಟ್ರು, ಹೊಸೂರು ಬ್ರಹ್ಮದೇವ ಪೋಟ್ರು.